ಇಲ್ಲಿ ಗುರು ಅನ್ನೋನ್ ಯಾವನು ಇಲ್ಲ, ನೀನೇ ನೋಡ್ಕೊಂಡು ಕೆಲಸ ಕಲ್ತ್ಕೋಬೇಕು. ಇನ್ನ ಯಾರೆಲ್ಲ ಫಸ್ಟ್ ವಿಡಿಯೋನ ನೋಡಿಲ್ಲ, ಆ ಫಸ್ಟ್ ವಿಡಿಯೋನ ನೋಡ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ ಡಾಕ್ಯುಮೆಂಟ್ ಏನೇನು ರೆಡಿ ಮಾಡ್ಕೋಬೇಕು ಅಂತ. ಡಾಕ್ಯುಮೆಂಟ್ ಏನು ಅಂದ್ರೆ SSLC PUC ಮಾರ್ಕ್ಸ್ ಕಾರ್ಡ್. ತುಂಬಾ ಜನ ಇನ್ನ ಡಿಗ್ರಿನಲ್ಲಿ ವೆರಿಫಿಕೇಶನ್ಗೋಸ್ಕರ ಕೊಟ್ಟಿರ್ತೀರಾ, ಅದನ್ನ ಹೋಗಿ SSLC PUC ಮಾರ್ಕ್ಸ್ ಕಾರ್ಡ್ನ ಫಸ್ಟ್ ಈಸ್ಕೊಳ್ಳಿ. ನೆಕ್ಸ್ಟ್ ಡಿಗ್ರಿ ಮಾರ್ಕ್ಸ್ ಕಾರ್ಡ್ಸು. ಡಿಗ್ರಿ ಮಾರ್ಕ್ಸ್ ಕಾರ್ಡು ಕೆಲವೊಂದು ಆಟೋನಮಸ್ ಕಾಲೇಜ್ಗಳಲ್ಲಿ ಆಲ್ರೆಡಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ, ಮತ್ತೆ ಯೂನಿವರ್ಸಿಟಿ ಕಾಲೇಜ್ಗಳಲ್ಲಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಲ್ಲ. ಯಾಕೆಂದ್ರೆ ಡಿಜಿ ಲಾಕರ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ನಿಮ್ಮ ಹತ್ರ ಡಿಜಿ ಲಾಕರ್ ಇಲ್ಲ ಅಂದ್ರೆ ಇನ್ಸ್ಟಾಲ್ ಮಾಡ್ಕೊಂಡು ನಿಮ್ಮ UECMS ನಂಬರು, ನಿಮ್ಮ ಕಾಲೇಜು, ನಿಮಗೆ ಬಂದಂತ ರಿಸಲ್ಟ್ ಇಯರ್ ಮತ್ತೆ ಮಂತ್ ನ ಎಂಟರ್ ಮಾಡಿದ್ರೆ ನಿಮ್ಮ ಡೇಟಾ ಫಿಕ್ಸ್ ಆಗಿ ನಿಮಗೆ ರಿಸಲ್ಟ್ ನ ಶೋ ಆಗುತ್ತೆ. ಅವಾಗ ನೀವು ಆ ಕಾಪಿನ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ನೆಕ್ಸ್ಟ್ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ID ಆಗಿರ್ಬೋದು, ಪಾಸ್ಪೋರ್ಟ್ ಆಗಿರ್ಬೋದು, DL ಆಗಿರ್ಬೋದು, ಇದೆಲ್ಲ ಒಂದು ಜೆರಾಕ್ಸ್ ಕಾಪಿ ಅಂತ ಇಟ್ಕೊಂಡಿರಿ. ಅಂಡ್ ನೀವು ಎಕ್ಸಾಮ್ ಬರೀಕೆ ಹೋಗಿದ ಅಪ್ಲಿಕೇಶನ್ ಕಾಪಿ ಅದಂತೂ ನಿಮ್ಮ ಹತ್ರ ಇರ್ಲೇಬೇಕು. ಅಂಡ್ ಅಪ್ಲೈ ಮಾಡೋದಂತ PGCET ಗೆ ಅಪ್ಲೈ ಮಾಡೋದಂತಹ ಕಾಪಿ ಏನೆಲ್ಲ 4 to 5 pages ಇತ್ತು, ಆ ಕಾಪಿ ಕೂಡ ನಿಮ್ಮ ಹತ್ರ ಇರಬೇಕು. ಅಂಡ್ ಮುಖ್ಯವಾಗಿ ನಿಮ್ಮ ಫೋಟೋ ಎಷ್ಟು ಇಂಪಾರ್ಟೆಂಟ್ ಅಂದ್ರೆ 10 to 15 ಫೋಟೋಸ್ ಅಂತೂ ನೀವು ತೆಗಿಸ್ಲೇಬೇಕು. ಹಂಗಂತ ನೀವು ಜೆಮಿನಿಯಲ್ಲಿ ಜನರೇಟ್ ಮಾಡಿ ಫೋಟೋಸ್ನ ನೀವು ಹಾಕ್ಬೇಡಿ. ಎಲ್ಲಿಗೆ ಆ ವಿಡಿಯೋದಲ್ಲಿ ಏನ್ ಹೇಳಿದ್ದೀನಿ, ಸೆಲ್ಫ್ ಸ್ಟಡಿನ ಮಾಡಿ. ಸೆಲ್ಫ್ ಸ್ಟಡಿನ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ನೀವು 2 years ಹೀಗೆ ಓದ್ಲಾ ಹೊಡ್ಕೊಂಡು ಹೋದ್ರೆ, ಡಿಗ್ರಿನಲ್ಲಿ 3 years ಹೇಗೆ ಓದ್ಲಾ ಹೊಡ್ಕೊಂಡು ಹೋದ್ರಿ ಅದೇ ರೀತಿ 2 years ಮಾಡ್ಕೊಂಡು ಹೋದ್ರೆ ನೀವು ಇನ್ನ 2 years ಆದ್ಮೇಲೆ ಅದೇ ರೀತಿ MA ಕಟ್ಟಬೇಕಾಗುತ್ತೆ. ಅದಕ್ಕೋಸ್ಕರ ನಾನು MA ಜೊತೆ ವಿಡಿಯೋ ಮಾಡಿದ್ದು. ನಾಳೆ ಸ್ಟಾರ್ಟ್ ಆಗೋ ಆಪ್ಷನ್ ಎಂಟ್ರಿಲಿ ಸರ್ವರ್ ಕೂಡ ಡೌನ್ ಆಗ್ಬೋದು. ಆಪ್ಷನ್ ಎಂಟ್ರಿಗೆ ಮುಂಚೆ ನೀವು ಮಾಡ್ಬೇಕಾಗಿರೋ ಪ್ರಿಪರೇಷನ್ ಏನು ಅಂದ್ರೆ ನಿಮ್ಗೆ ಬಂದಿರುವಂತ ರ್ಯಾಂಕ್ ವೈಸು ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ಲಾಸ್ಟ್ ಇಯರ್ ಕಟ್ ಆಫ್ ನ ನೋಡ್ಕೊಂಡು ನೀವು ಕಾಲೇಜ್ ಲಿಸ್ಟ್ ನ ಮಾಡ್ಕೊಳ್ಳಿ. ಯಾಕೆಂದ್ರೆ ನಾಳೆ ಗಾಬರಿ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಯಾಕೆಂದ್ರೆ ಸರ್ವರ್ ಕೂಡ ಡೌನ್ ಆಗ್ಬೋದು, ಹೇಳಕ್ಕಾಗಲ್ಲ. ತುಂಬಾ ಜನ ಅಪ್ಲೈ ಮಾಡ್ತಾ ಇರ್ತಾರೆ. ಅಂಡ್ ಆಪ್ಷನ್ ಎಂಟ್ರಿಗೆ 750 ಪೇ ಮಾಡ್ಬೇಕಾಗುತ್ತೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. KA ವೆಬ್ಸೈಟ್ಗೆ ಲಾಗಿನ್ ಆಗಿ ಅಲ್ಲಿ ಕೊಟ್ಟಿರುವಂತ ನೋಟಿಫಿಕೇಶನ್ ಪ್ರತಿ ಪೇಜ್ ನ ಓದಿ. ಆಮೇಲೆ ನೀವು ಆಪ್ಷನ್ ಎಂಟ್ರಿ ಮಾಡಕ್ಕೆ ಈಸಿ ಆಗುತ್ತೆ. ಯಾಕೆಂದ್ರೆ ಈ ಸಲ ಆಪ್ಷನ್ ಎಂಟ್ರಿ ನೀವು ಲೈವ್ ಕ್ಯಾಪ್ಚರ್ ಆಗಿ ಮಾಡ್ಬೇಕಾಗುತ್ತೆ. ಯಾವುದೇ ಸೈಬರ್ ಸೆಂಟರ್ಗೆ ಹೋಗೋ ಅವಶ್ಯಕತೆ ಇಲ್ಲ, ನೀವೇ ಮನೆಯಲ್ಲೇ ಕೂತ್ಕೊಂಡು ಮಾಡ್ಕೋಬಹುದು. ಮತ್ತೆ ಈ ಆಪ್ಷನ್ ಎಂಟ್ರಿಗೆ 750 ಪೇ ಮಾಡಬೇಕಾಗುತ್ತೆ. ಈ 750 ಏನಕ್ಕೆ ತಂದ್ರು ಅಂತ ನನಗೂ ಗೊತ್ತಿಲ್ಲ. ಮೋಸ್ಟ್ಲಿ ಮೆಜಾರಿಟಿ ಏನು ಅಂದ್ರೆ ಈ PG ಯಾರೆಲ್ಲ ಮಾಡಲ್ಲೋ ಅವ್ರನ್ನ ಫಿಲ್ಟರ್ ಮಾಡೋಕ್ಕೋಸ್ಕರ ಈ 750 ರೂಪೀಸ್ನ ಪೇ ಮಾಡಿ ಆಪ್ಷನ್ ಎಂಟ್ರಿ ಆಗೋ ತರ ಮಾಡೋದ್ರಿಂದ ಗೊತ್ತಿಲ್ಲ. ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ. ಮತ್ತೆ ಇನ್ನ ಡಾಕ್ಯುಮೆಂಟ್ಸ್ ರಿಲೇಟೆಡ್, ಆಪ್ಷನ್ ಎಂಟ್ರಿ ರಿಲೇಟೆಡ್ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಇರೋದೇ ನಿಮ್ಗೋಸ್ಕರ. ನಿಮ್ಮ ಒಂದು ಕಮೆಂಟ್ 10 ಜನರ ಕಮೆಂಟ್ ಆಗಿರ್ಬೋದು, ಅದಕ್ಕೋಸ್ಕರ ಕಮೆಂಟ್ ಸೆಕ್ಷನ್ ಎಂಟಿ ಬಿಡಬೇಡಿ. ಯಾರೆಲ್ಲ ಏನೆಲ್ಲ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ನ ಫಿಲ್ ಮಾಡಿ. ನಿಮ್ಮ ತರ ಸ್ಟೂಡೆಂಟ್ಸ್ ಇದೇ ವಿಡಿಯೋನ ನೋಡ್ತಾ ಇರ್ತಾರೆ, ಅವರು ಕೂಡ ನಿಮ್ಮ ಕಮೆಂಟ್ಗೆ ಸೊಲ್ಯೂಷನ್ ಕೊಡ್ಬೋದು. ಮತ್ತೆ ನಿಮ್ಗೇನಾದ್ರು ಈ ವಿಡಿಯೋಯಿಂದ ಒಂದು ಚೂರು ಹೆಲ್ಪ್ ಆದ್ರೆ ಒಂದು ಲೈಕ್ ಮಾಡಿ. ಇನ್ನ ಯಾರೆಲ್ಲ ಹೊಸಬ್ರಾಗಿದ್ದೀರಾ ಅವರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ನೋಟಿಫಿಕೇಶನ್ ಕೂಡ ಆನ್ ಮಾಡ್ಕೊಳ್ಳಿ. ಟೆಕ್ ಬಗ್ಗೆ ನಡೆಯೋ ಪ್ಲಸ್ ಮೈನಸ್ ನಾನು ಮುಂದಿನ ವಿಡಿಯೋಗಳಲ್ಲಿ ಮಾತಾಡ್ತೀನಿ ಅಷ್ಟೇ. ಕಣ್ಣಲ್ಲಿ ಇನ್ನೂ ಏನೇನ್ ನೋಡ್ಬೇಕು. ಇಲ್ಲಿ ಗುರು ಅನ್ನೋನ್ ಯಾವನು ಇಲ್ಲ, ನೀನೇ ನೋಡ್ಕೊಂಡು ಕೆಲಸ ಕಲ್ತ್ಕೋಬೇಕು.